ಪ್ರತಿಯೊಬ್ಬರು ಕೂಡ ಭಗವಂತನನ್ನ ಒಲಿಸ್ಕೊಳ್ಲಿಕ್ಕೆ ಅನೇಕ ಪೂಜೆ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತೀರಾ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಜಪವನ್ನು ಕೂಡ ಮಾಡ್ತಾ ಇರ್ತೀರ. ಕೆಲವರು ಗಾಯತ್ರಿ ಜಪ ಮಾಡ್ತಾ ಇರ್ತಾರ, ಇನ್ನು ಕೆಲವರು ನಿಮ್ಮ ಇಷ್ಟ ದೇವರನ್ನ ಕುರಿತು ಜಪವನ್ನ ಮಾಡ್ತಾ ಇರ್ತೀರ. ಈ ಜಪ ಅಂತಕ್ಕಂಥದ್ದೇನಿದೆ 108 ಸಂಖ್ಯೆಯಲ್ಲಿ ಮಾಡುವುದು ಉತ್ತಮ ಅಂತಲೂ ಕೂಡ ಹೇಳ್ತೇವೆ. ಹಾಗೆ 1008 ಸಂಖ್ಯೆಯಲ್ಲಿ ಮಾಡಿದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ದಶಸಹಸ್ರ ಸಂಖ್ಯೆಯಲ್ಲಿ 10,000 ಸಂಖ್ಯೆ, 1,00,000 ಸಂಖ್ಯೆ, ಹೀಗೆ ಜಪ ಸಂಖ್ಯೆ ಅಂತಕ್ಕಂಥದ್ದು ಪ್ರತಿಯೊಂದು ಮಂತ್ರಗಳಿಗೂ ಭಿನ್ನವಾಗಿಯೂ ಕೂಡ ಇರುತ್ತೆ, ಅಂದ್ರೆ ಬೇರೆ ಬೇರೆ ಆಗಿಯೂ ಕೂಡ ಇರುತ್ತೆ. ಈ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಪದ ಸಂಖ್ಯೆಯನ್ನ ನೆನಪಿಟ್ಕೊಳಕ್ಕೆ ನಾವು ಜಪಮಾಲೆಗಳನ್ನ ಉಪಯೋಗಿಸ್ತೀವಿ. ಅನೇಕ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಜಪಮಾಲೆಯನ್ನ ತಾವೇ ಧರಿಸ್ಕೊಂಡಿರ್ತಾರೆ, ಧರಿಸಿರುವಂತ ಮಾಲೆಯನ್ನ ತೆಗೆದು ಜಪವನ್ನ ಮಾಡಿ ಪುನಃ ವಾಪಸ್ ಹಾಕುವಂತಕ್ಕಂಥದ್ದು ಇರುತ್ತೆ. ಆದ್ರೆ ಎಲ್ಲರೂ ಹೀಗೆ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯವಿಲ್ಲ. ಕಾರಣ, ಪ್ರತಿಯೊಂದು ಸಮಯದಲ್ಲೂ ಧರಿಸಿರ್ತಕ್ಕಂತಹ ಮಾಲೆ ಒಮ್ಮೊಮ್ಮೆ ಅಪವಿತ್ರವೂ ಕೂಡ ಆಗಬಹುದು. ಅದಕ್ಕೆ ನಿಮ್ಮ ಪೂಜಾ ಸ್ಥಳದಲ್ಲಿ, ಅಂದ್ರೆ ನೀವು ಪೂಜೆ ಮಾಡತಕ್ಕಂತಹ ಸ್ಥಳದಲ್ಲಿ ಒಂದು ಜಪಮಾಲೆಯನ್ನೇ ಇಟ್ಟು ಅದರಿಂದ ನೀವು ಪ್ರತಿನಿತ್ಯ ಮನೆಯಲ್ಲಿ ಜಪವನ್ನ ಮಾಡಿ ಹೊರಟಾಗ ಆ ಜಪದ ಪೂರ್ಣ ಫಲ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ. ಹಾಗೆಯೇ ಕೂಡ ಒಮ್ಮೊಮ್ಮೆ ಜಪವನ್ನ ಮಾಡಬೇಕಾದ್ರೆ ಅನೇಕ ಜನಕ್ಕೆ ಅನೇಕ ಸಂಶಯ ಇರುತ್ತೆ. ಜಪವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಆ ಮಣಿಗಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಒಂದೊಂದಕ್ಕೂ ಭಿನ್ನವಾಗಿರ್ತಕ್ಕಂತಹ ಮಾಲೆಗಳು ಕೂಡ ಇರುತ್ತೆ. ನಿಮಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಥವಾ ಹಣಕಾಸಿನ ವಿಚಾರಕ್ಕೆ ಏನಾದರೂ ನೀವು ಜಪವನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕಮಲಾಕ್ಷಿ ಮಾಲೆಗಳಿಂದ ಜಪವನ್ನ ಮಾಡೋದ್ರಿಂದ, ಕಮಲಾಕ್ಷಿ ಅಥವಾ ಕಮಲ ಮಾಲೆ ಅಂತ ಬರುತ್ತೆ, ಹಾಗೆ ಅಂತಹ ಒಂದು ಕಮಲಾಕ್ಷಿ ಮಾಲೆಗಳಿಂದ ಜಪವನ್ನ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಅಂತಕ್ಕಂಥದ್ದು ಸಿದ್ಧಿ ಆಗತ್ತೆ. ಹಾಗೆ ನೀವು ಜ್ಞಾನ ಪ್ರಾಪ್ತಿಗಾಗಿ ಅಥವಾ ವಿದ್ಯಾರ್ಥಿಗಳೇನಾದ್ರೂ ಕೂಡ ಸರಸ್ವತಿಯನ್ನ ಹಯಗ್ರೀವರನ್ನ ಪ್ರಾರ್ಥನೆ ಮಾಡಿ ಜಪವನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ಫಟಿಕದ ಮಾಲೆಗಳನ್ನ ಉಪಯೋಗಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಆ ಸ್ಫಟಿಕ ಮಾಲೆಯಿಂದ ಜಪವನ್ನ ಮಾಡಿದಾಗ ಜ್ಞಾನ ಪ್ರಾಪ್ತಿಗೆ ಒಳ್ಳೆಯದಾಗತ್ತೆ. ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ನೀವು ಅಷ್ಟಾಕ್ಷರ ಮಂತ್ರ ಇರ್ಬೋದು, ಇದರ ಒಂದು ಜಪವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಳಸಿ ಮಾಲೆಗಳಿಂದ ನಾವು ಇಹದ ಸುಖಕ್ಕೋಸ್ಕರವಾಗಿ ಕಮಲಾಕ್ಷಿ ಮಾಲೆಯನ್ನು ಬಳಸಿದ್ರೆ, ಹಾಗೆ ನಾವು ಮೋಕ್ಷ ಪ್ರಾಪ್ತಿಗಾಗಿ ತುಳಸಿ ಮಾಲೆಗಳಿಂದ ಜಪವನ್ನ ಮಾಡೋದ್ರಿಂದ ಸಾಕ್ಷಾತ್ ನಾರಾಯಣನ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತವಾಗತ್ತೆ. ಹಾಗೆ ನಿಮ್ಮ ದುರಿತಗಳು, ಕಷ್ಟಗಳು, ಇದರ ನಿವಾರಣೆಗೆ ರುದ್ರಾಕ್ಷಿ ಮಾಲೆಗಳಿಂದಲೂ ಕೂಡ ಜಪವನ್ನ ಮಾಡ್ತಕ್ಕಂಥದ್ದು ಕೂಡ ಆಗತ್ತೆ. ಹೀಗೆ ಅನೇಕ ಭಿನ್ನವಾಗಿರ್ತಕ್ಕಂಥ ಮಾಲೆಗಳು ಕೂಡ ನಿಮಗೆ ಸಿಗತ್ತೆ. ಅದನ್ನ ಬೇರೆ ಬೇರೆ ಜಪಕ್ಕೆ ಉಪಯೋಗಿಸ್ತಕ್ಕಂಥದ್ದು ಕೂಡ ಮುಖ್ಯವಾದಂಥದ್ದು. ಆದ್ರೆ ಜಪವನ್ನ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳು ಅಂತಕ್ಕಂಥದ್ದು ಇರುತ್ತೆ. ಮೊದಲು ಸುಖಾಸೀನ ಅಂತ ಹೇಳ್ತೇವೆ, ಅಂದ್ರೆ ಬಹಳ ಸರಳವಾಗಿ ಆರಾಮಾಗಿ ಕೂತ್ಕೊಂತಕ್ಕಂಥ ಒಂದು ಆಸನ ಸುಖಾಸೀನ ಅಂತ ಹೇಳಿದೀವಿ. ಆ ಸುಖಾಸೀನದಲ್ಲಿ ಕುಳಿತುಕೊಂಡು ನಿಮ್ಮ ಅನುಕೂಲ ತಕ್ಕಂತೆ, ಯಾರೋ ಪದ್ಮಾಸನದಲ್ಲಿ ಕೂರಬೇಕು, ಹೀಗೆ ಕೂರಬೇಕು, ಆ ರೀತಿ ಕಷ್ಟಪಟ್ಟು ಕೂತಾಗ ಜಪದ ಕಡೆ ಗಮನ ಅಥವಾ ಕಾನ್ಸಂಟ್ರೇಷನ್ ಇರೋದಿಲ್ಲ. ಅದಕ್ಕೋಸ್ಕರ ಸುಖಾಸೀನವಾಗಿ ಕೂತ್ಕೊಳ್ಳಿ. ಆದಷ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಜಪವನ್ನ ಮಾಡಿದ್ರೆ ಅದು ಊರ್ಧ್ವ ದಿಕ್ಕು ಅಂತ ಹೇಳ್ತೇವೆ. ಉತ್ತರ ದಿಕ್ಕಿಗೆ ಶುಭದಾಯಕವಾದಂಥದ್ದು ಮತ್ತು ಸೂರ್ಯನಿಗೆ ಅಭಿಮುಖವಾದಂತಹ ದಿಕ್ಕು. ಬೆಳಗಿನ ಕಾಲದಲ್ಲಿ ಪೂರ್ವ ಭಾಗಕ್ಕೂ ಮತ್ತು ಸಂಜೆಯ ಸಮಯದಲ್ಲಿ ಪಶ್ಚಿಮ ಭಾಗಕ್ಕೂ ಮುಖ ಮಾಡಿ ಜಪವನ್ನ ಮಾಡೋದ್ರಿಂದ ಆ ಜಪ ಪೂರ್ಣವಾಗಿ ಸಿದ್ಧಿ ಆಗ್ತಕ್ಕಂತಹ ಒಂದು ಯೋಗವಾಗತ್ತೆ. ಜಪಮಾಲೆಗಳನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ, ಈಗ ಜಪಮಾಲೆ ಅಂತಕ್ಕಂಥದ್ದಿರುತ್ತೆ. ಈ ಒಂದು ಮಾಲೆಯನ್ನ ಹಿಂಭಾಗಕ್ಕೆ, ಅಂದ್ರೆ ನಮ್ಮ ಕಡೆಗೆ ಬರುವಂತೆ ಜಪವನ್ನ ಮಾಡ್ತಕ್ಕಂಥದ್ದು ವಿಶೇಷ. ಇನ್ನು ಮುಂಭಾಗಕ್ಕೆ ಬರುವಂತೆಯೂ ಕೂಡ ಕೆಲವೊಂದು ಜಪಗಳಿರುತ್ತೆ, ಆದ್ರೆ ಅದು ವಿಶೇಷ ಸಂದರ್ಭದಲ್ಲಿ ಮಾತ್ರ. ಆದ್ರೆ ಸಾಧಾರಣವಾಗಿ ಹಿಂಭಾಗಕ್ಕೆ ಬರುವಂತೆ ಇರಬೇಕು. ಮತ್ತೆ ನಿಮ್ಮ ಒಂದು ತೋರು ಬೆರಳು ಅಂತಕ್ಕಂಥದ್ದು ಏನಿರುತ್ತಲ್ಲ, ಈ ಇಂಡೆಕ್ಸ್ ಫಿಂಗರ್ ತೋರು ಬೆರಳನ್ನ ಬಿಟ್ಟು ಉಳಿದ ಬೆರಳುಗಳನ್ನು ಉಪಯೋಗಿಸ್ತಕ್ಕಂಥದ್ದು. ನಿಮ್ಮ ಹೆಬ್ಬೆರಳು ಮತ್ತು ಮಧ್ಯದ ಬೆರಳಿನ ಮೇಲೆ ಜಪಮಾಲೆ ಇರುವಂತೆ ನೀವು ಜಪವನ್ನ ಮಾಡಬೇಕು. ಈ ಬೆರಳಿನಿಂದ ಯಾವತ್ತು ಜಪಮಾಲೆಯನ್ನು ಸ್ಪರ್ಶ ಮಾಡಿದ್ರೆ ನಿಮಗೆ ಆ ಜಪದ ಫಲ ಅಂತಕ್ಕಂಥದ್ದು ಸಿಕ್ಕೋದಿಲ್ಲ. ಹಾಗಾಗಿ ಈ ರೀತಿ ಬೆರಳನ್ನ ಮೇಲ್ಮುಖವಾಗಿ ಮಾಡಿ ಈ ರೀತಿ ಜಪವನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಜಪಮಾಲೆಯನ್ನು ಹೇಗೆ ಹಿಡಿದು ಮಾಡಬೇಕು, ಯಾವ ಭಾಗದಲ್ಲಿ ಅಂದ್ರೆ ಭಗವಂತನ ಸ್ಥಾನ, ಅಂದ್ರೆ ಅದು ಹೃದಯ ಸ್ಥಾನ ಅಂತ ಹೇಳ್ತೇವೆ. ಹೃದಯ ಸ್ಥಾನದಲ್ಲಿ ಭಗವಂತ ನೆಲೆಸಿರ್ತಾನೆ, ಅದಕ್ಕೆ ನಾವು ಹೀಗೆ ಭಗವಂತ ಅಂತ ನೆನೆಸ್ಕೊಂತೀವಿ. ಅದರಿಂದ ಜಪಮಾಲೆಯನ್ನ ಮಾಡಬೇಕಾದ್ರೆ ನಿಮ್ಮ ಕೈ ಅಂತಕ್ಕಂಥದ್ದು ಹೃದಯ ಸ್ಥಾನದಲ್ಲಿ ಇಟ್ಟು ಜಪವನ್ನ ಮಾಡ್ತಕ್ಕಂಥದ್ದು. ಕಾಲು ಬಳಿಯೋ ಅಥವಾ ಬೇರೆ ಕಡೆಯೋ ಇಟ್ಟುಕೊಂಡು ಜಪವನ್ನ ಮಾಡಬಾರದು. ಹಾಗೆ ಹೃದಯ ಭಾಗದಲ್ಲಿ ಇಟ್ಟು ಜಪವನ್ನ ಮಾಡೋದ್ರಿಂದ ಅನುಕೂಲಕರವಾಗಿರುತ್ತೆ. ಜಪವು ಗೌಪ್ಯವಾಗಿಯೂ
ಕೂಡ ಇರಬೇಕು ಅಂತ ಹೇಳ್ತೇವೆ. ಅದಕ್ಕೋಸ್ಕರವಾಗಿ ನೀವು ಜಪವನ್ನು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ನಿಮ್ಮನ್ನ ನೋಡ್ತಾ ಇದ್ರೆ ಅಥವಾ ನೀವು ಹೊರಗಡೆ ಜಪವನ್ನ ಮಾಡ್ತಾ ಇದ್ರೆ ಒಂದು ವಸ್ತ್ರದಿಂದ ಅದನ್ನ ಮುಚ್ಚಿ, ಅಂದ್ರೆ ಒಳಭಾಗಕ್ಕೆ ಇಟ್ಟು ವಸ್ತ್ರದಿಂದ ಮುಚ್ಚಿ ಜಪವನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನೀವು ಮನೆಯಲ್ಲಿ ಒಬ್ಬರೇ ದೇವರ ಮನೆಯಲ್ಲಿ ಕೂತು ಮಾಡ್ತೀನಿ ಅಂದಾಗ ಜಪವನ್ನ ಈ ರೀತಿ ಓಪನ್ ಆಗಿ, ಅಂದ್ರೆ ಹೊರಗಡೆ ಕಾಣುವಂತೆಯೂ ಕೂಡ ಜಪವನ್ನ ಮಾಡಬಹುದು. ಈ ರೀತಿಯಲ್ಲಿ ಜಪಮಾಲೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ, ಬಹಳಷ್ಟು ಮಂದಿ ಹೇಳ್ತಾ ಇರ್ತಾರೆ, ನೀವು ಏನೋ ಗುರುಗಳೇ ಮಂತ್ರ ಕೊಟ್ಟಿದ್ದೀರಾ, ನಾವು ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ನಮ್ಗೆ ಈ ಮಂತ್ರದ ಫಲ ಅಂತಕ್ಕಂಥದ್ದು ಸಿಕ್ತಿಲ್ಲ ಅಂತ ಅನೇಕ ಮಂದಿ ಬಂದು ಹೇಳ್ತಾರೆ, ಯಾಕೋ ಏನೋ ಆಗ್ತಿಲ್ಲ ಅಂತ ಹೇಳಿ. ಹಾಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಈ ಒಂದು ಜಪವನ್ನ ಮಾಡಿದಾಗ ಖಂಡಿತವಾಗಿಯೂ ಕೂಡ ಅಭೀಷ್ಟ ಸಿದ್ಧಿಗಳು ಅಂತಕ್ಕಂಥದ್ದು ಉಂಟಾಗತ್ತೆ. ಯಾವತ್ತೂ ಕೂಡ ಮಂತ್ರವು ಯಾವತ್ತೂ ಕೂಡ ಸಿದ್ಧಿದಾಯಕವಾದಂಥದ್ದು, ಅದು ಯಾವತ್ತೂ ಫೇಲ್ಯೂರ್ ಅಥವಾ ಆಗೋದೇ ಇಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ನಾವು ಸರಿಯಾಗಿ ಮಾಡಿದ್ದಾದಲ್ಲಿ ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸಮಸ್ತ ಸನ್ಮಂಗಳಾನಿ ಭವಂತು.